ಬಾಗ್ಲು ಮೂಲಕ ಹೋಗಿ. ಎಲ್ಲೆಲ್ಲಿ ಅಂತ ಹುಡ್ಕೋದು, ಒಳಗ್ ನಿಮ್ಗೋಸ್ಕರ ಕಾಯ್ತಿದ್ದಾರೆ, ನಡೀರಿ. ಸಂದೇಹ ಬರೋ ತರ ಯಾರಾದ್ರೂ ಬಂದ್ರೆ ಒಳಗ್ ಬಿಡ್ಬೇಡಿ. ಎಸ್ ಸರ್. ಮುಖ್ಯವಾಗಿ ಕಣ್ಣು, ಮೀಸೆ, ದಾಡಿ, ತಲೆ ಕೂದ್ಲು ಎಲ್ಲಾನು ಚೆಕ್ ಮಾಡ್ಬಿಡಿ. ಎಸ್ ಸರ್. ಅವನು ಯಾವ್ದೇ ರೂಪದಲ್ಲಿ ಹೇಗ್ ಬೇಕಾದ್ರೂ ಬರ್ತಾನೆ. ಗಾಡಿ ಆಮೇಲೆ ನೋಡಿದ್ರೆ ಆಯ್ತು, ಮೊದಲು ಡೆಲಿವರಿ ಎಲ್ಲ ಬಂದಿದ್ಯಾ ನೋಡು, ಹೋಗಿ ನೋಡೋಗು. ಸರಿ ಅಣ್ಣ. ಒಂದ್ ದೊಡ್ಡ ತಲೆನೋವಾಯ್ತು. ಇಲ್ಲಪ್ಪ, ನಿಮ್ ಸಂಬಂಧಿಕರು ಕಾಣಿಸ್ತಿಲ್ಲ. ಸರ್, ಅವ್ರು ಯಾವಾಗ ಬರ್ತಾರೆ, ಹೇಗ್ ಬರ್ತಾರೆ ಅಂತ ಏನು ಹೇಳಕ್ ಆಗಲ್ಲ. ಆದ್ರೆ ಬರೋ ಟೈಮಲ್ಲಿ ಕರೆಕ್ಟ್ ಆಗಿ ಬರ್ತಾರೆ. ಇನ್ನು ಎಷ್ಟ್ ಜನಕ್ಕಪ್ಪ ಇದೇ ಡೈಲಾಗ್ ಹೇಳ್ತಿರ್ತೀಯಾ? ಸರ್, ನಾವು ಲೈನ್ ಆಗಿ ಎಲ್ರಿಗೂ ಇದನ್ನೇ ಹೇಳ್ತಾ ಇದೀವಿ, ಆದ್ರೆ ಯಾರು ಬರ್ತಾನೆ ಇಲ್ವೇ. ಬನ್ನಿ ಜಯಲಕ್ಷ್ಮಿ ಅಮ್ಮ, ಬನ್ನಿ ಬನ್ನಿ ಇಲ್ಲಿ ಬನ್ನಿ, ಇಲ್ಲಿ ಕೂತ್ಕೊ ಬನ್ನಿ. ಸಾರಿ ಸರ್. ಕಾಣ್ತಿದ್ಯಾ ಅಲ್ವಾ? ತುಂಬಾ ಚೆನ್ನಾಗಿ ಎಷ್ಟು ಲಕ್ಷಣವಾಗಿದ್ದಾಳೆ. ಟೆನ್ಷನ್ ಯಾಕೆ, ಹೆದರ್ಕೋಬೇಡಿ. ಮುಹೂರ್ತದ ಟೈಮ್ ಮುಗಿತಾ ಇದೆ, ಅಪ್ಪ ಬೇರೆ ಇನ್ನು ಅದ್ರ ಬಂದಿಲ್ಲ. ಬಗ್ಗೆ ನಂಗೆ ಗೊತ್ತಿದೆ, ಖಂಡಿತ ಬರ್ತಾರೆ. ಸರ್, ಅದು ರೆಸ್ಟ್ರಿಕ್ಟೆಡ್ ಏರಿಯಾ, ಆ ಕಡೆ ಹೋಗ್ಬೇಡಿ, ಈ ಕಡೆ ಬನ್ನಿ, ಈ ಕಡೆ ಹೋಗಿ. ಸರಿ ಸರ್. ಏನ್ ಸರ್? ಸರ್, ಬಾರೋ, ಎಲ್ಲಿಗಪ್ಪ? ಬೇಗ ನನ್ನ ಜೊತೆ ಬಾ. ಓಡಿ
ತಮ್ಮ ಸಂಬಂಧಿಕರು ಊರವ್ರನ್ನ ಎಲ್ರು ಓಡಿಸ್ತವನಲ್ಲ. ಅಪ್ಪ ನೋಡ್ಕೊಂಡ್ ಬಾಪ್ಪ, ಹುಷಾರಪ್ಪ, ಹುಷಾರು. ಹುಷಾರು ಹುಷಾರು, ಬೇಗ 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 ಹುಷಾರು, ಬೇಗ ಓಡಿ ಓಡಿ. ತಪ್ಪಿಸ್ಕೊಳ್ಳಿ, ಬನ್ನಿ ಬನ್ನಿ, ಬೇಗ ಬನ್ನಿ, ಬೇಗ ಬೇಗ ಬೇಗ. ಕಬಡ್ಡಿ ಬನ್ನಿ ಬನ್ನಿ, ಬೇಗ ಬನ್ನಿ, ಬಾಂಬ್ ಬ್ಲಾಸ್ಟ್ ಆಗೋಕ್ಕೂ ಮುಂಚೆ ಎಲ್ಲರೂ ಬೇಗ ಬನ್ನಿ. ತಪ್ಪಿಸ್ಕೊಳ್ಳಿ, ತಪ್ಪಿಸ್ಕೊಳ್ಳಿ, ಓಡಿ ಓಡಿ, ಬೇಗ ಬೇಗ. ಓಡಿ ಓಡಿ ಓಡಿ, ತಪ್ಪಿಸ್ಕೊಳ್ಳಿ, ತಪ್ಪಿಸ್ಕೊಳ್ಳಿ, ಬನ್ನಿ ಬನ್ನಿ, ಬೇಗ ಬನ್ನಿ, ಬೇಗ ಬೇಗ ಓಡಿ 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 ಬನ್ನಿ, ಬೇಗ ಬನ್ನಿ, ಬೇಗ ಬನ್ನಿ. ಹೇ ಗಂಡು ಹೆಣ್ಣಲ್ಲಪ್ಪ. ಬಂದಾಗಿಂದ ಅವ್ರನ್ನೇ ಹುಡುಕ್ತಿರೋದು, ಕಾಣಿಸ್ತಿಲ್ಲ ಅಪ್ಪ. ಅಯ್ಯೋ ಕಮಿಷನರ್ ಸರ್, ಅವನೇ ಆ ರಾಸ್ಕಲ್ ಎಲ್ಲಾರನ್ನೂ ಒಳಗಡೆ ಬಂದಿ ಮಾಡಿರ್ಬೋದು. ಹೇಗಾದ್ರೂ ಕಾಪಾಡಿ ಸರ್. ಈ ಮಂಟಪ ಪೂರ್ತಿ ಸೆಕ್ಯೂರಿಟಿ ಸರ್, ಇದೆಯಾ? ಓಕೆ ಸರ್. ಅವ್ನು ಯಾವ ಕಡೆನೂ ತಪ್ಪಿಸ್ಕೋಬಾರ್ದು. ಆಲ್ ಕಾನ್ಸ್ಟೇಬಲ್ಸ್ ಫಾಲೋ ಮೀ. ಸರ್ ಕಮಿಷನರ್ ಸರ್, ಚೌಟ್ರಿಲಿ ಆಲ್ರೆಡಿ ಬಾಂಬ್ ಇಕ್ಕಿದಾನೆ. AK-47 ಬೇರೆ ಇಕ್ಕಿದಾನೆ. ಸೈಲೆಂಟ್ ಆಗಿ ಏನಾದ್ರು ಮಾತಾಡಿದ್ರೆ ಏನಾದ್ರು ಉಪಯೋಗ ಆಗುತ್ತೆ ಸರ್. ಏಯ್, ನೀನ್ ಬಾಂಬ್ ಇಟ್ಟಿರೋದು ನೋಡಿದ್ಯಾನೋ? ನೋಡ್ದೆ ಸರ್. ಹೇಯ್, ಮರ್ಯಾದೆಗೆ ಸರೆಂಡರ್ ಆಗ್ಬಿಡು. ಅಮ್ಮ ತಪ್ಪಿಸ್ಕೊಂಡೆ. ಮನ್ಸಲ್ಲ ಏನೋ ಹೇಳ್ಕೊತಿದ್ದೀರಾ? ಕಟ್ಟೋ ತಾಳಿನ ತಾಳಿ ಯಾವಾಗ ಬೇಕಾದ್ರೂ ಕಟ್ಬೋದಪ್ಪ. ನೀವು ಮೊದ್ಲಿಂದ ತಪ್ಪಿಸ್ಕೊಂಡು ಹೋಗಿ. ನಿಮ್ಮನ್ನ ಸಾಯಿಸೋಕೆ ಇಷ್ಟೆಲ್ಲ ನಡೀತಾ ಇರೋದು. ಸಾವು ಬಗ್ಗೆ ನಾನು ಯೋಚನೆ ಮಾಡೋದಿಲ್ಲ ಕಣೋ, ಆದ್ರೆ ನಿನ್ ಮದ್ವೆ ನೋಡ್ದೆ ನಾನು ಸಾಯೋದಿಲ್ಲ. ಕಟ್ಟೋ. ಏನೋ ನೂರಾರು ಜನಗಳ ಮುಂದೆ ಪುರೋಹಿತರು ಮಂತ್ರ ಹೇಳಿದ್ರೇನೆ ತಾಳಿ ಕಟ್ಟದ? ಅಷ್ಟು ಜನಗಳ ಆಶೀರ್ವಾದಕ್ಕಿಂತ ಇವಳೆ ಕಣೋ ನಿನ್ನ ತಾಯಿ. ನಿನ್ನ ತಾಯಿ ಆಶೀರ್ವಾದನೇ ಕಣೋ ಇಡೀ ಪ್ರಪಂಚದಲ್ಲಿ ಎಲ್ಲದಕ್ಕಿಂತ ದೊಡ್ಡದು. ಕಟ್ಟೋ ತಾಳಿನ. ಒಳಗಡೆ ಏನ್ರಿ ಮಾಡ್ತಿದ್ದೀರಾ? ಸರ್, ಎಲ್ಲರೂ ಇಲ್ಲೇ ಇದ್ದಾರೆ. ಒಳಗೇನ್ ಮದ್ವೆನ ನಡೆಯುತ್ತೆ? ಫೈಟು ಸರ್. ಯಾರು ಅವನು? ಹುಚ್ಚಿ ಹುಚ್ಚಿ, ತಲೆ ಕೆಟ್ಟಿದೆ ನಿನ್ಗೆ ಹುಚ್ಚಿ. ಯಾರೋನು ಯಾರೋನು? ಅವ್ನ್ ಕರೆದ್ರೆ ಜೊತೆಲಿ ಬಂದ್ಬಿಡ್ತೀಯಾ? ಏಯ್, ಯಾರೋ ಹೆತ್ ಮಗನಿಗೆ ಅವನ್ ಜೊತೆ ನಿಂತ್ಕೊಂಡು ಯಾಕೆ ಆಶೀರ್ವಾದ ಮಾಡ್ತೀಯ? ಯಾರವನು? ಗೊತ್ತಿಲ್ಲ? ಗೊತ್ತಿಲ್ವಾ ನಿನಗೆ? ನಿನ್ನ ಈ ಪರಿಸ್ಥಿತಿಗೆ ಅವನೇ ಕಾರಣ. ಅವನೇ ಕಣೆ. ಇಷ್ಟು ವರ್ಷ ನಿನ್ನ ಕಷ್ಟಪಟ್ಟು ನೋಡ್ಕೊಂಡಿದ್ದು ಅವನ ಜೊತೆ ಸೇರ್ಸೋದಕ್ಕ ನೋವಾಗೋದಿಲ್ವಾ? ತಿನ್ಸೆ ತಾನೆ, ಕಷ್ಟಪಟ್ಟು ತಿನ್ಸೆ ತಾನೆ, ಅಷ್ಟೇನಾ? ಏಯ್, ನಿನ್ನ ಅವತ್ತೇ ಹೊಡೆದು ಸಾಯಿಸ್ಬಿಡ್ತಿದ್ದೆ ಕಣೆ. ಅವತ್ತೇ ನಿನ್ನ ಕುತ್ತಿಗೆ ಹಿಡಿದು ಸಾಯಿಸ್ಬಿಡ್ತೀನಿ ಕಣೆ ನಿನ್ನ. ಇನ್ನೊಂದು ಹೆಜ್ಜೆ ಮುಂದೆ ಇಟ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಏ ವಿಷ್ಣು, ನಿನ್ ತಾಯಿ ಮತ್ತೆ ಹೆಂಡತಿನ ಕರ್ಕೊಂಡು ಇಲ್ಲಿಂದ ಹೋಗು. ಇಲ್ಲಪ್ಪ, ನಿಮ್ಗೇನಾದ್ರೂ ಹೇಳಿದ್ದನ್ನ ಮಾಡು. ಕರ್ಕೊಂಡು ಹೋಗೋ. ಇಲ್ಲ ಅಮ್ಮ, ಹೋಗೋ. ಬೇಗ ಕರ್ಕೊಂಡು ಹೋಗೋ.
ತಂಗಿಯಮ್ಮ ನಿಂಗೇನು ಆಗಿಲ್ಲ ತಾನೆ? ಏನಾಗಿಲ್ಲ ತಾನೆ? ಯಾರಿಗೂ ಹುಷಾರಾಗಿದ್ಯಾ? ಏನೂ ಆಗಿಲ್ಲ. ಸರ್ ಇಷ್ಟು ದೊಡ್ಡ ಪೊಲೀಸ್ ಬೆಟಾಲಿಯನ್ ಇಟ್ಕೊಂಡು ಹೊರಗಡೆ ಸುಮ್ನೆ ನಿಂತಿದ್ದೀರಲ್ಲ, ಒಳಗ್ ಬನ್ನಿ ಸರ್. ಇಲ್ಲ ಗನ್ ಏನಾದ್ರು ಕೊಡಿ, ನಾನು ಹೋಗಿ ನನ್ನ ತಂದೆ ಕಾಪಾಡ್ಕೋತೀನಿ. ಬನ್ನಿ ಸರ್. ಅವನು ತುಂಬಾ ಭಯಂಕರವಾದವನು. ಒಳಗಡೆ ಒಂದು 10-15 ಕಡೆ ಬಾಂಬ್ ಇಟ್ಟಿದ್ದಾನೆ. ಬಾಂಬ್ ಸ್ಕ್ವಾಡ್ ಬರ್ಲಿ, ಒಳಗಡೆ ಹೋಗೋಣ. ಬಾಂಬ್ ಸ್ಕ್ವಾಡ್ ಬಂತಾ ಇಲ್ವಯ್ಯ? ಬರ್ತಾನೆ ಇದೆ ಸರ್. ಹೌದು, ಎಲ್ಲ ಮುಗಿದ್ಮೇಲೆ ಬರುತ್ತೆ. ಶೂಟ್ ಮಾಡು, ಶೂಟ್ ಮಾಡು. ಸಾಯೋದ್ರ ಬಗ್ಗೆ ನನಗೆ ಯೋಚನೆ ಇಲ್ಲ. ಆದ್ರೆ ನೀನ್ ಯಾಕೆ ನನ್ನನ್ನು ಕೊಲೆ ಮಾಡಕ್ ಬಂದಿದ್ಯಾ? ನನ್ಗೂ ನಿನ್ಗೂ ಏನ್ ಸಂಬಂಧ? ನಾನು ನಿನ್ ಮಗಾನೇ ಕಣೋ. ನನ್ ತಾಯಿನ ಕೆಡಿಸಿ ಅವಳ ಜೀವನ ಹಾಳು ಮಾಡಿ ಅವಳು ಹುಚ್ಚಿಯಾದಾಗ ಮಾಡಿದ್ಯಲ್ಲ, ಅದಕ್ಕೆ ನಿನ್ನ ಕೊಲೆ ಮಾಡಕ್ ಬಂದಿದ್ದೀನಿ ಕಣೋ. ನಿಲ್ಸ್ತೀಯಾ? ಏನ್ ನಡೀತಾ ಇದೆ? ನನ್ ಮಗಳು ಹುಚ್ಚಿ ಆಗಿದ್ದು ಅವರಿಂದ ಅಲ್ಲ, ಎಲ್ಲ ಒಂದೇ ನಿನ್ನಿಂದಾನೆ. ಏನಂತಾನೆ ಅರ್ಥ ಆಗ್ತಿಲ್ಲ. ಹೌದು, ನನ್ಗೇನು ಅರ್ಥನೇ ಆಗ್ತಿಲ್ಲಪ್ಪ. ಅತ್ತೆ, ಹೌದಪ್ಪ, ಆಸ್ಪತ್ರೆಯಲ್ಲಿ ನೀವು ನನ್ ಕೈಯಿಂದ ಈ ಮಗುನ ನೀವು ಕರ್ಕೊಂಡು ಹೋದ್ಮೇಲೆ ಅವಳಿಗೆ ಮತ್ತೆ ನೋವು ಬಂದು ಇನ್ನೂ ಒಂದ್ ಮಗುನ ಹೆತ್ಬಿಟ್ಲು. ನಿನ್ನ ಮತ್ತೆ ನೋಡ್ಬಾರ್ದು ಅಂತ ಇರೋ ಆಸ್ತಿ ಎಲ್ಲ ಮಾರಿ ಬಾಂಬೆಗೆ ಹೋಗಿ ಅಲ್ಲೊಂದ್ ಮನೆ ತಗೊಂಡ್ವಿ. ನಿನಗ್ ಮಾಡಿದ ದ್ರೋಹಕ್ಕೋ ಏನೋ, ಅದಾದ್ಮೇಲೆ ಜೀವನದಲ್ಲಿ ಅವಳು ಒಂದು ಒಳ್ಳೆ ಮನುಷ್ಯನ ಭೇಟಿ ಆಗ್ಲಿಲ್ಲ. ನಮ್ ದುಡ್ಡನ್ನೆಲ್ಲ ಏಮಾರ್ಸಿ ನಮ್ಮನ್ನ ನಡು ದಾರಿಯಲ್ಲಿ ಬಿಟ್ಬಿಟ್ರು. ರಾಣಿ ಇದ್ದಾಗಿದ್ದವಳು ಯಾವ್ದೋ ಒಂದು ವಟಾರದಲ್ಲಿ ಇರೋ ಹಾಗಾಯ್ತು. ಆದ್ರೆ ಅವಳು ಧೈರ್ಯವಾಗಿರೋ ಹುಡುಗಿ ಅಲ್ವಾ? ಅವಳು ಓದಿದ ಓದ್ಗೆ ಒಂದು ಕೆಲ್ಸ ಹುಡುಕೊಂಡು ನಮ್ಮನ್ ಕಾಪಾಡ್ಬಿಟ್ಲು. ಅವಳ ಮಗುನೇ ಅವಳ ಜೀವ ಅನ್ಕೊಂಡಿದ್ಲು. ನಿಮ್ಮಿಬ್ಬರನ್ನು ಹೇಗಾದ್ರೂ ಒಂದ್ ಮಾಡ್ಬೇಕು ಅಂತ ಒಂದಿನ ಭಯ ಪಟ್ಕೊಂಡೆ. ಅವಳಿಗೆ ಹುಟ್ಟಿದ್ದು ಅವಳಿ ಜವಳಿ ಅಂತ ನಡೆದಿದ್ದೆಲ್ಲಾನು ಹೇಳ್ದೆ. ಅಮ್ಮ, ಅವ್ರ ಹತ್ರನೇ ಹೋಗೋಣ ಅಮ್ಮ. ಹೋಗೋಣ. ಅಮ್ಮ, ಅವ್ರು ನನ್ನ ಒಪ್ಕೋತಾರ ಅಮ್ಮ. ಅವನ್ ತುಂಬಾ ಒಳ್ಳೆಯವನ್ ಕಣೆ. ನಿನ್ನ ನೋಡಕ್ ಬರ್ತೀವಿ ಅನ್ನೋ ಸಂತೋಷದಲ್ಲಿ ನಿನ್ಗೋಸ್ಕರ ಏನೋ ತಗೊಂಡ್ಬೇಕು ಅಂತ ಅಂಗಡಿಗೆ ಹೋದ್ಲು. ಅಮ್ಮ, ಮಗು. ಅವಳಿಗೆ ಪ್ರಾಣವಾಗಿದ್ದ ಆ ಮಗು ಮೇಲೆ ಲಾರಿ ಏರ್ಬಿಡ್ತು ಅಂತ ಅನ್ಕೊಂಡು ಅವತ್ತಿಂದ ಅವಳು ಹುಚ್ಚಿ ಆಗ್ಬಿಟ್ಲು. ಅವಳ ಮಗುನ ಬಿಟ್ಟು ಅವಳಿಗೆ ಬೇರೆ ಯಾರು ಗೊತ್ತಾಗ್ತಿರ್ಲಿಲ್ಲ. ಅವಳನ್ನು ಮಗುನ ನಿನ್ನ ಹತ್ರ ಸೇರಿಸ್ಬಿಡೋಣ ಅಂತ ಕರ್ಕೊಂಡ್ ಬರೋವಾಗ ಟ್ರೇನಿಂದ ಮಗುನ ಕರ್ಕೊಂಡು ಇಳಿದ್ಬಿಟ್ಲು. ಅವತ್ತಿಂದ ನಿಮ್ಮನ್ನ ನನ್ ಮಗಳನ್ನ ಹುಡುಕ್ದೇ ಇರೋ ದಿನ ಇಲ್ಲ. ಅದಾದ್ಮೇಲೆ ಒಂದಿನ ನಿಮ್ ಮಗುನ ನೋಡಿ ನೀವಿಲ್ಲೇ ಇರೋದು ಅಂತ ತಿಳ್ಕೊಂಡ್ಬಿಟ್ಟೆ. ಮದ್ವೆ ಪೋಸ್ಟರ್ ಅಲ್ಲಿ ನಿಮ್ ಮುಖ ನೋಡಿನೇ ನಾನು ಇಲ್ಲಿಗೆ ಬಂದಿದ್ದು. ಅವನ್ನ ತಪ್ಪು ತಿಳ್ಕೊಂಬಿಡಪ್ಪ, ಅವನು ನಿನ್ ಮಗನೇ. ಅದು ಸಾಯ್ಬೇಕಾಗಿರೋದು ನೀನಲ್ಲಯ್ಯ, ನಾನೇ.
ತಗೋ ಸುಡು ನಿನ್ ಕೈಯಿಂದಾನೇ ನನ್ನ ಶೂಟ್ ಮಾಡು. ನಾನ್ ತಾನೇ ಸಾಯ್ಬೇಕು. ದೇವ್ರೇ. ಅಪ್ಪ 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 ಕಾಲ್ ದ ಆಂಬುಲೆನ್ಸ್. ನೋ ಕಮಿಷನರ್ ಸರ್, ನೋ ಯೂಸ್. ಅವನ ಮೇಲೆ ಯಾವ ತಪ್ಪು ಇಲ್ಲ. ನಡೆದಿರೋ ತಪ್ಪಿಗೆಲ್ಲ ನಾನೇ ಕಾರಣ. ಅವನ ಮನಸ್ಥಿತಿ ಸರಿ ಇಲ್ದೇನೆ ಹೀಗೆಲ್ಲ ಮಾಡ್ಬಿಟ್ಟ. ದಯವಿಟ್ಟು ನೀವು ನನಗೋಸ್ಕರ ದಯವಿಟ್ಟು ನೀವು ಅವನನ್ನ ಕಾಪಾಡ್ಬಿಡಿ ಸರ್, ಪ್ಲೀಸ್. ಅವನು ಬದುಕ್ಬೇಕಾಗಿರೋನು. ಅಪ್ಪ ಇಷ್ಟು ವರ್ಷಗಳಿಂದ ನನ್ನ ಹೆಂಡತಿನ ನೋಡ್ಕೊಂಡಿದ್ದಕ್ಕೆ ತುಂಬಾ ಧನ್ಯವಾದ ಕಣಪ್ಪ. ಅಪ್ಪ ಅಪ್ಪ ಅಯ್ಯೋ ಅಯ್ಯೋ ಅಪ್ಪ. ಅವ್ರು ಯಾರು? ಅವರು ನಿಮ್ಮ ಈ ಮಗನಿಗೋಸ್ಕರ ಜೀವನನೇ ತ್ಯಾಗ ಮಾಡಿದವರು. ನಿಮ್ಮ ಇನ್ನೊಬ್ಬ ಮಗನಿಗಾಗಿ ಉಸಿರನ್ನೇ ತ್ಯಾಗ ಮಾಡಿದವರು. ಇಲ್ಲಿ ತನಕ ಅವ್ರು ನನ್ನ ತಂದೆಯಾಗಿ ಬದುಕಿದ್ರು. ಬಟ್ ಫ್ರಮ್ ನೌ ಆನ್ ಹಿ ಈಸ್ ಅವರ್ ಗಾಡ್ ಫಾದರ್ ಟು.